ಶ್ರೀ ಸದಾನಂದ ಗೌಡ್ರೆ ವಿಧಾನ ಪರಿಷತ್ನಲ್ಲಿ ಪ್ರತಿಪಕ್ಷದ ನಾಯಕರಾದ ಸಹೋದರ ಚಲವಾದಿ ನಾರಾಯಣ ಸ್ವಾಮಿ ಅವರೇ, ಭಾರತೀಯ ಜನತಾ ಪಕ್ಷದ ದಾವಣಗೆರೆ ಜಿಲ್ಲೆಯ ಅಧ್ಯಕ್ಷರಾದ ಮಾನ್ಯ ಶ್ರೀ ರಾಜಶೇಖರ್ ಅವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಪಕ್ಷದ ಹಿರಿಯ ನಾಯಕರೇ, ಈ ಸಭೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಅಣ್ಣ ತಮ್ಮಂದಿರೇ, ಶ್ರದ್ಧೆಯ ತಾಯಂದಿರೇ, ಮಾಧ್ಯಮದ ಪ್ರತಿನಿಧಿಗಳು, ಸಿದ್ದರಾಮಯ್ಯನವರ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಭ್ರಷ್ಟಾಚಾರ, ಸ್ವಜನ ಪಕ್ಷಪಾತ ಮತ್ತು ದುರಾಡಳಿತಕ್ಕೆ ಹೆಸರಾಗಿರ್ತಕ್ಕಂಥ ಸರ್ಕಾರ ಯಾವುದಾದ್ರೂ ಇದ್ರೆ ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಸಿದ್ದರಾಮಯ್ಯನವ್ರ ಸರ್ಕಾರ ಅಂತೇಳಿ ಜನ ಮಾತಾಡ್ತಾ ಇದ್ದಾರೆ. ದೇಶದಲ್ಲೇ ಅತ್ಯಂತ ಭ್ರಷ್ಟ ಸರ್ಕಾರ ಅಂತೇಳಿ ಸಿದ್ದರಾಮಯ್ಯನವರ ಆರ್ಥಿಕ ಸಲಹೆಗಾರರು, ಕಾಂಗ್ರೆಸ್ಸಿನ ಹಿರಿಯ ನಾಯಕರು ಮಾನ್ಯ ಶ್ರೀ ರಾಯ್ ರೆಡ್ಡಿ ಅವರು ಹೇಳಿದ್ದಾರೆ. ನಾವ್ಯಾರು ಹೇಳಿಲ್ಲ. ಕಾಂಗ್ರೆಸ್ಸಿನ ಹಿರಿಯ ನಾಯಕ ಸಿದ್ದರಾಮಯ್ಯನವರ ಜೊತೆಯಲ್ಲೇ ವಿಧಾನಸಭೆ ಒಳಗೆ ಕಾಲಿಟ್ಟಂತ ರಾಯ್ ರೆಡ್ಡಿ ಅವರು ಹೇಳ್ತಾ ಇದ್ದಾರೆ, ದೇಶ ಕಂಡಂತ ಅತ್ಯಂತ ಭ್ರಷ್ಟ ಸರ್ಕಾರ ಅಂದ್ರೆ ಸಿದ್ದರಾಮಯ್ಯನವ್ರ ಸರ್ಕಾರ ಅಂತ. ಬಂಧುಗಳ, ಸಿದ್ದರಾಮಯ್ಯನವ್ರು ಹೇಳ್ತಾರೆ, ನುಡಿದಂತೆ ನಡೆದಿದ್ದೇವೆ ಅಂತೇಳಿ. ನುಡಿದಂತೆ ನಡೆದಿದ್ದೇವೆ, ಏನ್ ನಡೆದಿದೆ ಅನ್ನೋದು ಅವರೇ ಹೇಳ್ಬೇಕು. ಅವ್ರು ಹೇಳಿದ್ರು, ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಗೃಹಲಕ್ಷ್ಮಿ ಯೋಜನೆ ಒಳಗೆ ಪ್ರತಿಯೊಬ್ಬ ಮಹಿಳೆಯರಿಗೂ 2,000 ರೂಪಾಯಿ ಅಕೌಂಟ್ಗೆ ಹಾಕ್ತೀವಿ ಅಂತೇಳಿ, ಅವ್ರ ಮಕ್ಕಳು ಯಾರ್ಯಾರು ಗ್ರಾಜುಯೇಟ್ ಆಗಿದಾರ ಅವ್ರಿಗೆ 3,000 ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ರು. ಮತ್ ನಿಮ್ ಮುಂದಿದ್ದವ್ರಿಗೆ ಯಾರ 3,000 ಬರ್ತಾವೇನು? ಅಲ್ಲ, ಗ್ರಾಜುಯೇಟ್ಸ್ ಗೊತ್ತಿದ್ರು, ಅದಕ್ಕೆ ಕೇಳ್ತೀನಿ. ಬಂದಿಲ್ಲ. ಡಿಪ್ಲೊಮಾ ಹೋಲ್ಡರ್ಗೆ 1,500 ಬಂದಿಲ್ಲ. ಹಾಗಾದ್ರೆ ಏನು ಮಾಡಿದಂಗಾಯ್ತು? ಅವರು ನುಡಿದಂತ ನಡೀಲಿಲ್ಲ, ಜನರಿಗೆ ಮೋಸ ಮಾಡಿ ಅಧಿಕಾರಕ್ಕೆ ಬಂದಿರತಕ್ಕಂಥದ್ದು ಸಿದ್ದರಾಮಯ್ಯನವ್ರ ಸರ್ಕಾರ. ಅಷ್ಟೇ ಅಲ್ಲ, ಯಾರು ಸಮಾಜದಲ್ಲಿ ಅವಕಾಶ ವಂಚಿತರಿದ್ದಾರ, ಶೋಷಿತರಿದ್ದಾರ, ಅವರಿಗೆ ಒಳ ಮೀಸಲಾತಿ ಮೊಟ್ಟ ಮೊದಲನೇ ಕ್ಯಾಬಿನೆಟ್ ನಲ್ಲಿ ಕೊಡ್ತೀವಿ ಅಂತ ಹೇಳಿದ್ರು. ಕೊಟ್ಟಿಲ್ಲ. ಅಷ್ಟೇ ಅಲ್ಲ, ಅವರು ಮೋಸದಾಟ ಏನಂದ್ರೆ ಒಳ ಮೀಸಲಾತಿ ಕೊಡೋದು ಬರ್ತದಂತ ಹೇಳಿ ಇವತ್ತು ಜಾತಿ ಗಣತಿಯನ್ನು ಮುಂದೆ ತಂದು ಗೊಂದಲ ಸೃಷ್ಟಿ ಮಾಡಿ ಅದಕ್ಕೆ ತಡೆ ಒಡ್ಡತಕ್ಕಂತ ಮಹಾ ಮೋಸಗಾರ ಅಂದ್ರೆ ಸಿದ್ದರಾಮಯ್ಯ. ಇದು ನಿಮಗೆ ಗೊತ್ತಿದೆ. ಬಂಧುಗಳ, ಸಿದ್ದರಾಮಯ್ಯನವ್ರ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ 60% ಭ್ರಷ್ಟಾಚಾರ ಆಗಿದೆ ಅಂತ ಹೇಳಿ ಅವ್ರ ಶಾಸಕರ 40 ಜನ ಶಾಸಕರು ಸಿದ್ದರಾಮಯ್ಯನವ್ರಿಗೆ ಪತ್ರ ಕೊಟ್ಟಿದ್ದಾರೆ. ದೇಶದ ಅಧಿನಾಯಕಿ ಸೋನಿಯಾ ಗಾಂಧಿ, ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವ್ರಿಗೂ ಕೂಡ ಪತ್ರ ಬರೆದು ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಬರೀ ಭ್ರಷ್ಟಾಚಾರ ಅಲ್ಲ, ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದೆ. 51 ಜನ ಹೆಣ್ಣು ಮಕ್ಕಳು ಅತ್ಯಾಚಾರ ಕೊಲೆಯಾಗಿದೆ. ಬಾಣಂತಿಯರು ಸಾವಿರಾರು ಸಂಖ್ಯೆಯಲ್ಲಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ನಿಧನರಾಗಿದ್ದಾರೆ. ಇದು ಸಿದ್ದರಾಮಯ್ಯನವ್ರ ಸರ್ಕಾರಕ್ಕೆ ಶೋಭೆ ತರ್ತಕ್ಕಂಥದ್ದಲ್ಲ, ಮತ್ತು ಅವರು ಆಡಳಿತ ನಡೆಸ್ತಕ್ಕಂಥ ನೈತಿಕತೆಯನ್ನು ಕಳ್ಕೊಂಡಿದ್ದಾರೆ. ಸಿದ್ದರಾಮಯ್ಯನವರು ರಾಜ್ಯದ ಜನರ ಕ್ಷಮೆ ಕೇಳಿ ರಾಜೀನಾಮೆ ಕೊಟ್ಟು ಗೌರವದಿಂದ ನಿರ್ಗಮಿಸಬೇಕು. ಒಂದು ಕಡೆ ಮೋಡ ಹಗರಣ ಸ್ವತಃ ಮುಖ್ಯಮಂತ್ರಿಗಳ ಕುಟುಂಬನೇ ಸಿಗಾಕೊಂಡಿದೆ. ಇನ್ನೊಂದು ಕಡೆ ವಾಲ್ಮೀಕಿ ನಿಗಮದ ಹಗರಣ, ಹಗಲ ದರೋಡೆ 187 ಕೋಟಿ ರೂಪಾಯಿ ತೆಗೆದು ಲೋಕಸಭಾ ಚುನಾವಣೆ ಖರ್ಚು ಮಾಡಿರ್ತಕ್ಕಂಥದ್ದು ರೆಕಾರ್ಡ್ ಇದೆ.
ಇದು ಸಿದ್ದರಾಮಯ್ಯನವರು ಮಾಡಿರ್ತಕ್ಕಂಥ ದ್ರೋಹ. ಅದಕ್ಕೆ ಬಂಧುಗಳ ಇವತ್ತು ಇಡೀ ರಾಜ್ಯದಲ್ಲಿ ನಮ್ಮ ಯುವ ನಾಯಕರು, ರಾಜ್ಯದ ಅಧ್ಯಕ್ಷರಾದ ವಿಜೇಂದ್ರ ಅವ್ರ ನಾಯಕತ್ವದಲ್ಲಿ ಪ್ರತಿ ಜಿಲ್ಲೆಗೂ ಹೋಗ್ತಾ ಇದ್ವಿ. ಇಂಥ ಉರಿ ಬಿಸಿಲಿನಲ್ಲಿ ಜನ ಸಾವಿರ ಸಂಖ್ಯೆಯಲ್ಲಿ ಸಾಲು ಕಟ್ಟಿ ಬರ್ತಾ ಇದ್ದಾರೆ. ಈ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯನವರು ಜನರ ಗಮನವನ್ನು ಬೇರೆ ಕಡೆ ಸೆಳೆಯುವುದಕ್ಕಾಗಿ ಜಾತಿ ಗಣತಿ ಹೆಸರಿನಲ್ಲಿ ಸಮಾಜದ ನಡುವೆ, ಧರ್ಮಗಳ ನಡುವೆ ಕಂದಕ ಸೃಷ್ಟಿ ಮಾಡತಕ್ಕಂಥ ಕೆಲಸವನ್ನ ಸಿದ್ದರಾಮಯ್ಯನವರು ಮಾಡ್ತಾ ಇದ್ದಾರೆ. ಮಾತೆತ್ತಿದರೆ ಕಾಂಗ್ರೆಸ್ನವರು ವಕ್ಫ್ ಕಾಯ್ದೆ ಬಗ್ಗೆ ಟೀಕೆ ಟಿಪ್ಪಣಿಗಳನ್ನು ಮಾಡ್ತಾ ಇದ್ದಾರೆ, ದೊಂಬಿ ಹಬ್ಬಿಸ್ತಾ ಇದ್ದಾರೆ. ನಾನು ಹೇಳ್ತೇನೆ, ಸಿದ್ದರಾಮಯ್ಯನವರು ನಿಮಗೆ ಸಾಮಾಜಿಕ ಕಳಕಳಿ ಕಾಳಜಿ ಇದ್ರೆ ಮುಸಲ್ಮಾನರನ್ನೂ ಕೂಡ ವಿಂಗಡಣೆ ಮಾಡಬೇಕಾಗಿತ್ತು. ಮುಂದುವರೆದ ಜನಾಂಗ, ದಲಿತ ಜನಾಂಗ, ಅದರಲ್ಲೂ ಕೂಡ ಬಡವರು 3 ಭಾಗಗಳನ್ನಾಗಿ ಮಾಡಬೇಕಾಗಿತ್ತು. ದಲಿತ ಮುಸಲ್ಮಾನರಿದ್ದಾರೆ, ಬಹಳ ಜನರಿಗೆ ಗೊತ್ತಿರ್ಲಿಕ್ಕಿಲ್ಲ. ದಲಿತ ಮುಸಲ್ಮಾನರಂದ್ರೆ ಮೋಚಿ ಅಂತಿದ್ದಾರೆ. ಮೋಚಿ ಅಂದ್ರೆ ಚಪ್ಪಲಿ ಹೊಲಿತಾರ ಅವ್ರು ಮುಸಲ್ಮಾನರು. ನಾಯಿ ಅಂತಿದ್ದಾರೆ, ನಾಯಿ ಅಂದ್ರೆ ಕ್ಷೌರಿಕರು, ಬಾರ್ಬರ್ಸ್ ಕೆಲಸ ಮಾಡ್ತಾ ಇದ್ದಾರೆ. ಬಂಗಿ ಅಂತಿದ್ದಾರೆ, ಅವರು ಶೌಚಾಲಯಗಳನ್ನು ಸ್ವಚ್ಛ ಮಾಡ್ತಕ್ಕಂಥ ಕೆಲಸ ಮಾಡ್ತಾರ, ಕಸ ಗುಡಿಸ್ತಕ್ಕಂಥ ಕೆಲಸ ಮಾಡ್ತಾರ. ನಾಲ್ಬಂದ್ ಅಂತಿದ್ದಾರೆ, ಕುದುರೆಗೆ ನಾಲ್ ಕಟ್ಟತಕ್ಕಂಥದ್ದು ಮಾಡ್ತಾರ, ಎತ್ತುಗಳಿಗೆ ನಾಲ್ ಕಟ್ಟು ಕೆಲಸ ಮಾಡ್ತಾರ, ಎತ್ತುಗಳ ಕೊಳಗ ಸಾವ್ತಾರ. ಕೊಳಗಂದ್ರೆ ಉಗುರು ಟ್ರಿಮ್ ಮಾಡೋದು. ಆ ಕೆಲಸವನ್ನು ಮಾಡಿ ಜೀವನ ಮಾಡ್ತಾರೆ. ಅವ್ರ ಬಗ್ಗೆ ಗೊತ್ತಾ ಸಿದ್ದರಾಮಯ್ಯನವ್ರು? ಗೊತ್ತಿದ್ರೆ ಮುಸಲ್ಮಾನರಲ್ಲಿ ಭಾಗ ಮಾಡಿ ದಲಿತ ಮುಸಲ್ಮಾನರಿಗೆ ಮೀಸಲಾತಿ ಸೌಲಭ್ಯ ಕೊಟ್ಟಾಗ ಅವ್ರ ಮಕ್ಕಳಿಗೂ ಶಿಕ್ಷಣಕ್ಕೆ, ಉದ್ಯೋಗಕ್ಕೆ ಹಣ ಮೀಸಲಿಡಬೇಕಾಗಿತ್ತು. ಅದಕ್ಕೆ ಮಾಡಲಿಲ್ಲ. ಧರ್ಮಗಳ ಬಗ್ಗೆ ಬೆಂಕಿ ಹಚ್ಚತಕ್ಕಂಥ ಕೆಲಸಕ್ಕೆ ಕೈ ಹಾಕಿದ್ರೆ ಅವ್ರ ಉದ್ಧಾರಕ್ಕಲ್ಲ. ನಿಮಗೆ ಸಾಮಾಜಿಕ ಕಳಕಳಿ ಕಾಳಜಿ ಅನ್ನೋದು ಕೇವಲ ಭಾಷಣಕ್ಕೆ ಸೀಮಿತ ಆಗಿದೆ. ಸಿದ್ದರಾಮಯ್ಯನವರು ಹೇಳ್ತಾರೆ, ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು, ಸಾಮಾಜಿಕ ನ್ಯಾಯ. ಇದರ ಗಂಧ ಗೊತ್ತಿಲ್ಲದವ್ರಂದ್ರೆ ಈ ದೇಶದಲ್ಲಿ ಸಿದ್ದರಾಮಯ್ಯನವರು. ಗಂಧ ಗೊತ್ತಿಲ್ಲದೆ ಭಾಷಣ ಮಾಡ್ತಕ್ಕಂಥವ್ರು. ಅದಕ್ಕಾಗಿ ಬಂಧುಗಳ ನಾನು ಈ ಸಂದರ್ಭದಲ್ಲಿ ಹೆಚ್ಚು ಸಮಯ ತಗೊಳ್ಳೋದಿಲ್ಲ. ಇನ್ನೂ ಬಹಳಷ್ಟು ಜನ ಮಾತನಾಡೋರಿದ್ದಾರೆ. ನಿಮಗೆ ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ, ಈ ಸರ್ಕಾರದ ವಿರುದ್ಧ ಬಂಡ ಹೇಳ್ಬೇಕು. ಬೆಲೆ ಏರಿಕೆ ಅವ್ರಿಗೆ ಬಂದ್ ಹೇಳ್ಬೇಕು. ಬೆಲೆ ಏರಿಕೆ ಎಷ್ಟಾಗಿದೆ ಅಂದ್ರೆ 2,000 ತಿಂಗಳಿಗೋ 3 ತಿಂಗಳಿಗೊಮ್ಮೆ ಅವ್ರ ಅಕೌಂಟ್ಗೆ ಹಾಕ್ತಾರೆ. 2 ಮಕ್ಕಳಿಗೆ ಪ್ರತಿ ತಿಂಗಳು 10,000 ರೂಪಾಯಿ ಅವರಿಗೆ ಸಂಸಾರಕ್ಕೆ ಹೊರೆಯಾಗಿದೆ. ಅಂತ ಕೆಟ್ಟ ಕೆಲಸವನ್ನ ಸಿದ್ದರಾಮಯ್ಯನವರು ಮಾಡಿದ್ದಾರೆ. ನಾನು ಕೇಳ್ತೀನಿ, ಸಿದ್ದರಾಮಯ್ಯನವರ 2,000 ಕೊಡೋದ್ರಿಂದ 10,000 ಕಿತ್ತುಕೊಳ್ತಾ ಇದ್ದೀರಿ. 2,000ನ 5,000ಗೆ ಹೆಚ್ಚಿಸಬೇಕಾಗಿತ್ತು ಗೃಹಲಕ್ಷ್ಮಿ ಯೋಜನೆ. ಅಂದ್ರೆ ನಿಮ್ಮ ಸಾಮಾಜಿಕ ಕಳಕಳಿ ಕಾಳಜಿ ಗೊತ್ತಾಗ್ತಿತ್ತು. ಆ ಕೆಲಸ ಸಿದ್ದರಾಮಯ್ಯನವ್ರು ಎಂದೂ ಮಾಡೋದಿಲ್ಲ. ಕೇವಲ ಭಾಷಣಕ್ಕೆ ಸೀಮಿತ ಅದಾರ. ದಯವಿಟ್ಟು ಅರ್ಥ ಮಾಡಿಕೊಳ್ಳಿ. ಈ ಸರ್ಕಾರ ಬಂದ ಮೇಲೆ ಯಾವುದೇ ಅಭಿವೃದ್ಧಿ ಕೆಲಸ ಕಾರ್ಯಗಳಾಗಿಲ್ಲ. ಸಮಾಜ ಒಡೆಯುವಂತ ಕೆಲಸ ಮಾಡಿದಾರ. ಸಾಮಾಜಿಕ ನ್ಯಾಯಕ್ಕೆ ಬೆಲೆ ಕೊಡ್ತಾ ಇಲ್ಲ. ಇಂಥ ಸರ್ಕಾರವನ್ನ ಕಿತ್ತೊಗಿಲಿಕ್ಕೆ ಇಡೀ ರಾಜ್ಯದಲ್ಲಿ ಆಂದೋಲನ ನಡಿಬೇಕು ಅಂತ ಹೇಳಿ ಕೈ ಮುಗಿದು ಪ್ರಾರ್ಥನೆ ಮಾಡಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಧನ್ಯವಾದ ಗೋವಿಂದ ಕಾರಜೋಳ ಅವರಿಗೆ. ಎಡಭಾಗದಲ್ಲಿ ಮೂಲೆಯಲ್ಲಿರುವಂತವರು ಹೈ ಟೆನ್ಷನ್ ವೈರ್ ಹೋಗಿದೆ, ಹಾಗಾಗಿ ಕೆಳಗಿಳಿಬೇಕು ಅಂತ ಹೇಳಿ ವಿನಂತಿಯನ್ನ ಮಾಡಿಕೊಳ್ತಾ, ಈಗ ಈ ವೇದಿಕೆಯನ್ನು ಉದ್ದೇಶಿಸಿ ಮಾಜಿ ಮುಖ್ಯಮಂತ್ರಿಗಳು, ಕರ್ನಾಟಕದ ಹಸನ್ಮುಖಿ ರಾಜಕಾರಣಿ, ನಮ್ಮೆಲ್ಲರ ನಾಯಕರಾಗಿರುವಂತಹ ಸನ್ಮಾನ್ಯ ಸದಾನಂದ ಗೌಡರು ಮಾತನಾಡಬೇಕು ಅಂತ ವಿನಂತಿ ಮಾಡಿ.